ರೈಟ್. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಸ್.ಎಂ. ಕೃಷ್ಣ ಅವರು ಮಾಡಿರುವಂತಹ ಸಾಧನೆಗಳು, ಅವರು ನಾಡಿಗೆ ಕೊಟ್ಟಿರುವಂತಹ ಕೊಡುಗೆ, ನಿನ್ನೆಯಿಂದ ಜನ ಅದನ್ನ ಮೆಲುಕು ಹಾಕ್ತಿದ್ದಾರೆ, ಅದರ ಬಗ್ಗೆ ಸ್ಮರಣೆ ಮಾಡ್ತಿದ್ದಾರೆ. ನೀವು ಯಾವ ರೀತಿ ಸ್ಮರಿಸ್ತೀರಿ ಸರ್ ಎಸ್.ಎಂ. ಕೃಷ್ಣ ಅವರನ್ನ ಈ ಸಂದರ್ಭದಲ್ಲಿ? ನಮಸ್ಕಾರ. ನನ್ನ ಒಂದು ಸೌಭಾಗ್ಯದ ಸಂಗತಿ ಎಂದರೆ, ಅವರು ಮುಖ್ಯಮಂತ್ರಿ ಆದಾಗ ನಾನು ಶಾಸಕನಾಗಿ ಅವರ ಒಂದು ನೇತೃತ್ವದಲ್ಲಿ ಸರ್ಕಾರದಲ್ಲಿ ಪ್ರತಿಪಕ್ಷದಲ್ಲಿದ್ದು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು. ಅವರು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ಯಾವ ಭೇದ ಭಾವ ತಾರತಮ್ಯವಿಲ್ಲದೆ ನಾಡನ್ನ ನಾವೆಲ್ಲರೂ ಸೇರಿ ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಅವರೊಬ್ಬ ಮಾದರಿಯ ನಾಯಕ. ಅವರು ಜನರಲ್ಲಿ ಅಭಿವೃದ್ಧಿಯೇ ಆಗ್ಬೇಕು ಅನ್ನುವಂತಹ ಒಂದು ಹಂಬಲವನ್ನ ಹೆಚ್ಚಿಸಿರೋದ್ರೊಳಗೆ ಎಸ್.ಎಂ. ಕೃಷ್ಣ ಅವರು ಒಬ್ರು. ಅದೇ ರೀತಿ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಸಹ ಅಭಿವೃದ್ಧಿಯನ್ನೇ ಕೇಂದ್ರೀಕರಿಸಿ ಕೆಲಸ ಮಾಡಿರುವಂತಹ ಹಿರಿಯ ನಾಯಕರಾಗಿದ್ದರು. ಈಗ ಎಸ್.ಎಂ. ಕೃಷ್ಣ ಅವರು ಸಹ ಯಾವುದೇ ತಾರತಮ್ಯ ಭೇದ ಭಾವ ಇಲ್ಲದೆ ನಮ್ಮ ನಾಡು ಅಭಿವೃದ್ಧಿ ಕಾಣಬೇಕು ಅಂತ ಎಷ್ಟು ಹೊಸ ಯೋಜನೆಗಳನ್ನ ತಂದಿದ್ದಾರೆ, ಎಷ್ಟು ಹೊಸ ಹೊಸ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಸುವರ್ಣ ಸೌಧದಂತಹ ಒಂದು ಸೌಧವನ್ನ ಕಟ್ಟಿರೋದಲ್ಲದೆ ಸಾಮಾನ್ಯ ಜನರಿಗೂ ಬಿಸಿ ಊಟದಿಂದ ಹಿಡಿದು ಹೇಳಲಿಕ್ಕೆ ಹೋದ್ರೆ ನೂರಾರು ಯೋಜನೆಗಳನ್ನ ಒಳ್ಳೆಯ ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಿದ್ದಾರೆ. ಅತ್ಯಂತ ಸರಳ ಸಜ್ಜನರು. ನಾನು ಅವರು ಮಹಾರಾಷ್ಟ್ರದ ಗವರ್ನರ್ ಆದಾಗ ನಾವೆಲ್ಲ ಸಮಿತಿಯ ಸದಸ್ಯರು ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ವಿ ಮಹಾರಾಷ್ಟ್ರದಲ್ಲಿ. ಅವರ ಒಂದು ಸರಳ ಒಂದು ಜೀವನ ಮತ್ತು ಅವರು ನಮ್ಮ ಜೊತೆಯಲ್ಲಿ ಆ ಉನ್ನತ ಸ್ಥಾನದಲ್ಲಿ ಇದ್ದು ನಡ್ಕೊಂಡಿರೋ ರೀತಿ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತಿನ ರಾಜಕಾರಣಿಗಳಿಗೆ ಅದು ಒಂದು ಪ್ರೇರಣೆ ಆಗ್ಬೇಕು, ಮಾದರಿ ಆಗ್ಬೇಕು, ಆದರ್ಶ ಆಗ್ಬೇಕು. ಅವರು ವಿದೇಶಾಂಗ ಸಚಿವರಾಗಿ ಮಾಡಿರೋ ಕೆಲಸ ಅಥವಾ ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ವಿಶೇಷವಾಗಿ ಸ್ಪೀಕರ್ ಆಗಿ ನಾನು ಆ ಸ್ಥಾನವನ್ನ ನಿರ್ವಹಿಸಿದ್ದೇನೆ. ಅವರ ಒಂದು ಕನಸುಗಳು ಏನಿತ್ತು ಅದೆಲ್ಲ ಜವಾಬ್ದಾರಿಯಿಂದ ಅದನ್ನ ನನಸು ಮಾಡೋದಕ್ಕೆ ನಾವೆಲ್ಲ ಬದ್ಧರಾಗಬೇಕು. ಇವತ್ತಿನ ದಿನದ ರಾಜಕಾರಣಕ್ಕೆ ಅವರು ಹೆಚ್ಚೆಚ್ಚು ಪ್ರಸ್ತುತವಾಗ್ತಾ ಇದ್ದಾರೆ. ನಾವು ಅಭಿವೃದ್ಧಿಯನ್ನೇ ಕೇಂದ್ರೀಕರಿಸಿ ಜನರನ್ನ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಅವ್ರ ಅಪೇಕ್ಷೆ ಏನಿದೆ ಅದನ್ನು ಈಡೇರಿಸೋದಕ್ಕೆ ನಾವೆಲ್ಲ ಜವಾಬ್ದಾರರಾಗೋಣ ಅಂತ ನಾನು ಬಯಸ್ತೇನೆ. ನಿಜ ಸರ್. ನೀವು ಹೇಳಿದ್ರಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ತಾವು ವಿಪಕ್ಷದಲ್ಲಿದ್ರಿ ಅಂತ ಹೇಳಿ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಮುಖ್ಯಮಂತ್ರಿ ಬೇರೆ ಪಕ್ಷದವರಿದ್ದಾಗ ಒಬ್ಬ ಶಾಸಕನಿಗೆ ತನ್ನ ಕ್ಷೇತ್ರಕ್ಕೆ ಅನುದಾನವನ್ನ ತರುವುದು ಅದು ದೊಡ್ಡ ಯುದ್ಧವನ್ನೇ ಮಾಡಬೇಕು ಅಂಥ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಆಗ ಹೇಗಿತ್ತು? ಎಸ್.ಎಂ. ಕೃಷ್ಣ ಅವರು ಆ ಸಂದರ್ಭದಲ್ಲಿ ವಿಪಕ್ಷದ ಶಾಸಕರ ಜೊತೆಗೆ ಯಾವ ರೀತಿಯಾಗಿರ್ತಾ ಇದ್ರು ಅಭಿವೃದ್ಧಿ ವಿಚಾರ ಬಂದಾಗ, ಅನುದಾನದ ವಿಚಾರ ಬಂದಾಗ? ಒಂದು ಸರ್ಕಾರದಲ್ಲಿದ್ದಾಗ ಸಹಜವಾಗಿ ಆ ಪಕ್ಷದ ಶಾಸಕರ ಒತ್ತಡಗಳು, ಅವರ ಒತ್ತಡಕ್ಕೆ ಆದ್ಯತೆ ನೀಡಬೇಕಾದ್ದು ಇದೆಲ್ಲವೂ ನಮ್ಮೆಲ್ಲರಿಗೆ ಅರ್ಥ ಆಗುವಂತದ್ದು. ಆದ್ರೆ ಅವರ ಎಲ್ಲರ ಜೊತೆಗಿನ ನಡವಳಿಕೆ ಇದೆಯಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಅವರು ಅನುದಾನ ಕೊಟ್ರೋ ಇಲ್ಲೋ ಅನ್ನೋದಕ್ಕಿಂತಲೂ ಎಲ್ಲರ ಜೊತೆಗೂ ಹೇಗೆ ನಡ್ಕೊಂಡ್ರು ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಸಂಗತಿ. ನಾವು ನಮಗೆ ರಾಜಕಾರಣದಲ್ಲಿ ಇರೋರಿಗೆ ನಮಗೆ ಅರ್ಥ ಆಗತ್ತೆ ಯಾರು ಯಾಕೆ ಏನು ಹೇಗ್ ಮಾಡ್ತಿದ್ದಾರೆ ಅಂತ. ಆದ್ರೆ ರಾಜ್ಯದ ಜನಸಮುದಾಯದ ಹಿತವನ್ನ ಎಂದು ಅವರು ನಿರ್ಲಕ್ಷಿಸಿರ್ಲಿಲ್ಲ. ನಾವೊಂದು ನಿಯೋಗದಲ್ಲಿ, ಒಂದು ಸಮಿತಿಯ ನಿಯೋಗದಲ್ಲಿ ಅವರು ಈ ಬೆಂಗಳೂರು ನಮ್ಮ ಈ ರೇಸ್ ಕೋರ್ಸ್ ಇದೆಯಲ್ಲ, ಅದನ್ನ ನಾವು ಅವ್ರ ಗಮನಕ್ಕೆ ತಂದು ಅದು ಸ್ಥಳಾಂತರ ಆಗ್ಬೇಕು ಅಂತ ಹೇಳೋದಕ್ಕೆ ಹೋದಾಗ ನಿಜವಾಗಿ ಅವ್ರು ತೋರಿಸಿರೋ ಕಳಕಳಿ, ಅಧಿಕಾರಿಗಳಿಗೆ ಹೇಳಿರೋ ರೀತಿ, ಇದೆಲ್ಲ ಒಬ್ಬ ನಾಯಕನಿಗೆ ಒಂದು ಮುತ್ಸದ್ದಿತನ ಹೇಗಿರಬೇಕು ಅನ್ನೋದನ್ನ ತೋರಿಸ್ತಿತ್ತು. ಬಹಳ ನಮ್ಗೆಲ್ಲ ಪ್ರೇರಣೆ ಕೊಟ್ಟಂತ ಒಬ್ಬ ಧೀಮಂತ ರಾಜಕೀಯ ನಾಯಕ ಅವರು. ರೈಟ್ ಸರ್, ಥ್ಯಾಂಕ್ ಯು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಸಂಸದರು, ಮಾಜಿ ಸ್ಪೀಕರು ಆಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.